ನಮಸ್ಕಾರ ಬಂಧುಗಳೇ, ಏನ್ ಸಮಾಚಾರ? ಎಲ್ಲ ಹೇಗಿದ್ದೀರಾ? ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಮಾಮೂಲಿ ನೆನೆ ತರನೇ ಕೆಲ್ಸಕ್ಕೆ ಹೊರಟೆ. ಒಂದ್ ವಿಷಯ ಏನಪ್ಪಾ ಅಂದ್ರೆ, ವ್ಲಾಗ್ ಮಾಡೋದ್ ದೊಡ್ಡ ವಿಷಯ ಅಲ್ಲ, ವ್ಲಾಗ್ ಮಾಡೋದೇನೋ ಮಾಡ್ಬಿಟ್ವಿ. ಎಣ್ಣೆ ಎಡಿಟ್ ಮಾಡೋದ್ ಇದೆಯಲ್ಲ, ತಲೆನೇ ಕೆಟ್ಟೋಗ್ತಿದೆ. ಸೀರಿಯಸ್ ಆಗು ಎಡಿಟ್ ಮಾಡೋದು ಯಪ್ಪ ಎಷ್ಟು ಕಷ್ಟ ಅಂತ ಅಂದ್ರೆ, ಅದ್ರಲ್ಲೂ ವ್ಲಾಗ್ಸ್ ನ ರಿಕ್ವೈರ್ಡ್ಸ್ ಹೆವಿ ಪೇಷನ್ಸ್ ಬ್ರೋ. ಇವತ್ ನಾವು ನಮ್ ಬೈ ಊಟಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ನಾಳೆ ಅವ್ರ ಊರ್ಗ್ ಹೋಗ್ತಿದಾರೆ. 1 ತಿಂಗಳು ಅವ್ರು ಬರಲ್ಲ, ಇನ್ ಅವ್ರು ಸಿಗೋದು ಇಲ್ಲ, ವ್ಲಾಗ್ ಅಲ್ಲೂ ಕಾಣಿಸಲ್ಲ. 1 ತಿಂಗಳು ಇಲ್ಲ ಮಗ, 20 ದಿವಸ ಇನ್ನೇನು 1 ತಿಂಗಳು ತರಾನೇ ಆಗುತ್ತೆ. ಇವಾಗ ಆಫೀಸಲ್ಲಿ ಇವ್ರಿದ್ರು ನನ್ ಜೊತೆ ಮಾತಾಡಕ್ಕೆ, ಇವಾಗ ಇರಲ್ಲ. ದುರ್ಗಿ ಬೈ ಅವರು ಬಿಸಿ ಆಗ್ಬಿಟ್ಟಿರ್ತಾರೆ. ಮನ್ಸಲ್ಲಿ ಇದೀನಲ್ಲ. Hayat şaşırtır hep zaten. Ben gittim derken hiç umudum kalmamışken bir güneş parlar. ಆಫೀಸ್ ಮುಗೀತು, ಹೆಂಗೋ ಮನೆಗೆ ಕೊಡ್ತಾ ಇದೀವಿ. ನಮ್ ಹುಡುಗರು ನೋಡ್ರಿ ಏನ್ ಮಾಡ್ತಾವ್ರೆ ಅಂತ. ಹಲೋ ಗಾಯ್ಸ್, ಅಲ್ಲಿ ನೋಡ್ರಿ ಅಲ್ಲಿ. ಹಾಯ್ ಗಾಯ್ಸ್, ಕೆಲ್ಸ ಮುಗಿದ್ ಬಾ, ಹೋಗೋಣ ಬಾ. ನಡೀರಾ ಬನ್ನಿ. ಫೋನ್ ತಗೋ, ಆಫೀಸ್ ಫೋನ್ ಇನ್ಮೇಲೆ ನೀನೇ ನೋಡ್ಕೊಳ್ಬೇಕು, ಆಫೀಸ್ ಫೋನ್ ಎಲ್ಲ. ನನ್ ಸಮಯ ಬಂದಾಯ್ತು, ನಾನು ಹೊರಡ್ ಬರ್ತೀನಿ. ಬಿ ಕೇರ್ಫುಲ್. ಹೋಗೋಣ ಇನ್ಮೇಲೆ ಆಫೀಸು ಬಾ, ಹೋಗೋಣ. ಬಾ ಹೋಗೋಣ. ನೀವಿರಲ್ಲ ಇಲ್ಲಿ, ನಾನು ನಿಮ್ ಚೇರು, ನಿಮ್ ವಾಯ್ಸು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫ್ ಅಲ್ಲಿ ಫೋನ್ ನನಗೆ ಕೊಟ್ಟಿದ್ದಾರೆ. ಅವ್ರ ಗಂಡ ಹೆಂಡತಿ ಮೇಲೆ ಮುಂದ್ಕೊಂಡು ಹೋಗ್ತಾ ಇದಾರೆ. ನೋಡಿ ನೋಡಿ ಆಡ್ಕೊಂತವ್ರೆ ಗಾಯ್ಸ್. ನಿಜವಾಗ್ಲು ಇನ್ಮೇಲೆ ನಾನು ಆಫೀಸ್ ನೋಡಿ ನಮ್ ಕಾರ್ಪೊರೇಷನ್ ನ ಹೆಂಗವನೆ. ಕಾರ್ಪೊರೇಷನ್ ಅಣ್ಣ ಕಾರ್ಪೊರೇಷನ್ ಹೆಲ್ಮೆಟ್ ಮಾಡ್ಕೊಟ್ಟು. ಅಯ್ಯೋ, ನೆನ್ಸ್ಕತ್ತಿದ್ದಂಗೆ ಬಂದಲ್ಲಪ್ಪ ಈ ನನ್ ಮಗ. ಈ ನನ್ ಮಗಗ್ ನಿಜವಾಗ್ಲೂ ಸಾವಿಲ್ಲ, ಈ ನನ್ ಮಗಗ್ ಸಾವಿಲ್ಲ. ಇವ್ನ ಯಾವನ ಸೆಡೆ ನನ್ ಮಗ. ರೋಹಿತ್ ಭಾಯ್ ಹೆಂಗೆ ಅಂದ್ರೆ, ಪಕ್ಕದಲ್ಲಿ ಯಾವ್ದೇ ಶಾಪಿಂಗ್ ಮಾಲ್ ಇರ್ಲಿ, ಶಾಪಿಂಗ್ ಅಂತ ಬಂದ್ಬಿಡ್ತಾರೆ. ಎಲ್ಲಾನ ಆಚೆ ಹೋಗ್ಬೇಕಂದ್ರೆ ಶಾಪಿಂಗು, ಎಲ್ಲಾನ ಹೊರಗಡೆ ಹೋಗ್ಬೇಕಂದ್ರೆ ಶಾಪಿಂಗ್. ನೆನೇನೋ ಬಂದಿದೀವಿ, ನೆನೆ ಒಂದ್ ಐಟಮ್ ಮಾಡ್ತಾವ್ರೆ, ಇವಾಗ ಮತ್ತೆ ಇನ್ನೊಂದ್ ಐಟಮ್ ತಗೊಳಕ್ ಬಂದವ್ರೆ. ನೋಡಿ, ಸೋಮವಾರ ಹಾಲಿಡೇಸ್ ಐತೆ, ಶೆಕೆ ಆಗುತ್ತೆ. ಶಾಪಿಂಗ್ ಕ್ಯಾರೆ ಬೈ, ಹಂಗೆ ಬರ್ತಾರೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಜನಕ್ಕೆ ಫೋನ್ ಮೇಲೆ ಇರುತ್ತೆ ಕಣ್ಣು, ಮನುಷ್ಯ ಮೇಲೆ ಕಣ್ಣೇ ಇರಲ್ಲಪ್ಪ. ಎಷ್ಟು ನೋಡು, ನಿಂಗೆ ಯಾಕೆ ಬೇಕದು? ಯಾರಿಗೆ ಅವೆಲ್ಲ ಬೇಕಾ ನಿಂಗೆ? ಬೇಡ ಬನ್ನಿಪ್ಪ, ನೀವ್ ಇದೆಲ್ಲ ಈ ತರ ಎಲ್ಲ ಮಾಡ್ಬಾರ್ದುಪ್ಪ ನೀವು. ಯಾರು ಇಲ್ಲ. ಫೈನಲಿ ಲಾಸ್ಟ್ ಡೇಟ್ ವಿತ್ ಮಾಮ್ಸ್. ರೋಹಿತ್ ಭಾಯ್ ಅವ್ರು ಇವತ್ತು ಹೋಗ್ತಿದ್ದಾರೆ. ಸೊ ಇವತ್ತು ಲಾಸ್ಟ್ ದಿನ ಅವ್ರ ಜೊತೆ ಸ್ನಾಕ್ಸ್ ತಿನ್ಕೊಂಡು ಸೆಂಡ್ ಆಫ್ ಕೊಡ್ತಾ ಇದೀನಿ. ಬೇಜಾರಾಗ್ತಾ ಇದೆ, ಆದ್ರೆ ಏನ್ ಮಾಡೋದು, ಹೋಗ್ಲೇಬೇಕು. ಅವರು ಬೇಗ ಬರ್ಲಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿಪ್ಪ. ಕೆಲ್ಸ ಎಲ್ಲ ಮುಗೀತು. ಇವಾಗ ಹಂಗೆ ಹೋಗ್ತಾ ನಮ್ ಕಾಲೇಜ್ ಹತ್ರ ಬಂದೆ. ನಮ್ಮ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಕಿಶೋರ, ಇವನ್ ಚೇತು ಅಲ್ಲ ಸಾರಿ, ಚೇತು ಸರ್, ನಾನು ಇವರು ಅಭಿ, ಇವನು ನಮ್ ಜೂನಿಯರ್ ಸಂತು ಅಂತ. ವಿಷಯ ಏನಿಲ್ಲ, ನಾಳೆ ನಮ್ ಬಾಸ್ ಬರ್ತಡೇ ಅಪ್ಪ. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಡಿಗ್ರಿ ಮುಗ್ದು ಇಷ್ಟು ವರ್ಷ ಆಗೈತೆ, ಇವಾಗ್ಲೂ ನಮ್ ಜೊತೆಲೆ ಅವ್ರೆ. ಒಳಗಡೆ ಒಂದು ಹೊರಗಡೆ ಒಂದು ಯಾವತ್ತೂ ಇಲ್ಲ, ನಿಯತ್ತಾಗಿ ಅವ್ರೆ ಅಂತ ಫ್ರೆಂಡ್ಸ್ ನ ನೀವು ಟ್ಯಾಗ್ ಮಾಡಿ. ಮಾತಾಡ್ರು, ಇವಾಗ್ಲೂ ಅಲ್ಲ, ನಾಳೆ ಅಲ್ಲ, ಇನ್ನ ವರ್ಷ ಪೂರ್ತಿ ಜೀವನ ಪೂರ್ತಿ. ಆ ಗೆಳೆಯನಿಗೆ ಗುಡಿಯ ಕಟ್ಟು, ಆ ಹೋಗೋದಿಲ್ಲ ನಿನ್ನ ಬಿಟ್ಟು. ತಿಲ್ಲು ಗುರು ಫ್ರೆಂಡಿನ ಮಾತು, ನನ್ ಫ್ರೆಂಡ್ಸ್ ಅಂದ್ರೆ ರತ್ನ. ಗೈಸ್, ನಿಜ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಎಷ್ಟೋ ದಿವಸ ಆದ್ಮೇಲೆ ಒಟ್ಟಿಗೆ ಡಿಗ್ರಿ ಫ್ರೆಂಡ್ಸ್ ಮೀಟಪ್ ಆಗಿದೀವಿ. ಡಿಗ್ರಿಲಿ ಇರುವಾಗ ಯಾರು ಫ್ರೆಂಡ್ಸ್ ಇರ್ತಾರೋ ಅವರಲ್ಲ ಫ್ರೆಂಡ್ಸ್. ಮುಗ್ದಾದ್ಮೇಲೆ ಕೊನೆ ತನಕ ಯಾರು ಇರ್ತಾರ ನೋಡ್ರಿ, ಅವನೇ ನಿಜವಾದ ಫ್ರೆಂಡ್. ಬಲವಿರಲು ಮನದಲ್ಲಿ ಛಲವಿರಲು ಆಗುಗಿಲ್ಲ ನೀ ಸೀಳಿ ಚಂದ ಬಾ. ಓ ಗೆಳೆಯ, ಓ ರಾಡು ನಿನ್ನದೆ ವಿಜಯ.
ಬಂಧುಗಳೇ, ನಾಳೆ ನಮ್ಮ ಅಕ್ಷಯ್ ಸರ್ ಬರ್ತಡೇ ಅಂತ ಹೇಳಿದೆ. ಇನ್ನೇನು 12 ಗಂಟೆಗೆ ಒಂದು 10 ನಿಮಿಷ ಇದೆ. ಕೇಕ್ ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ನಾವಿಬ್ರು ಅಲ್ಲಿ ಇಲ್ಲಿ ಸುತ್ತಾಡಿ ಪಿಜ್ಜಾ ಕೇಕ್ ಎಲ್ಲೋ ಸಿಕ್ತು. ಸೊ ಪಿಜ್ಜಾ ಕೇಕ್ ತಂದು ವಿಶ್ ಮಾಡ್ತಾ ಇದೀವಿ. ನಿಜವಾಗ್ಲು ಯಾವ್ದೋ ಒಂದು ಹುಡುಗಿಗೆ ಮಿಡ್ ನೈಟ್ ಹೋಗಿ ಸೆಲೆಬ್ರೇಷನ್ ಮಾಡೋದಲ್ಲ. ಇದು ಜೀವನದ ಪಾಠ ಹೇಳ್ಕೊಟ್ಟಿದ್ ನಮ್ ಗುರುಗಳಿಗೆ ಇಷ್ಟೊತ್ತಲ್ಲಿ ನಿಂತಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಮೀಟರ್ ಬೇಕು, ಮೀಟರ್ ಇದೇನ್ ದೊಡ್ಡದಲ್ಲ ಅವ್ರಿಗೆಲ್ಲ. ನಿಜವಾಗ್ಲು ನಾವು ತುಂಬಾ ಲಕ್ಕಿ ಅವ್ರನ್ನ ಪಡೆಯೋದಿಕ್ಕೆ. ನಾನ್ ಸುಮ್ನೆ ಕತೆ ಹೇಳ್ತಾ ಇಲ್ಲ ವ್ಲಾಗ್ಗೋಸ್ಕರ, ಬೇಕಂದ್ರೆ ಇವ್ರನ್ನೇ ಕೇಳಿ. ನಾವೇನಾದ್ರು ದೇವ್ರವ್ರು ಕೇಳಿಸ್ಕೊಂಡ್ರಾ? ದೇವ್ರು ಅಷ್ಟೇ ನೋಡ್ರಿ. ಭಕ್ತಿ ಅನ್ನೋದಿರ್ಬೇಕು ದೇವ್ರಿಗೆ. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಮಂಗಳಾರತಿ ತೀರ್ಥ ತಗೋಬೇಕು, ಬೇಡ್ಕೊಳಕ್ ಏನಾದ್ರೂ ಇದ್ರೆ ಬೇಡ್ಕೋಬೇಕು, ಅಲ್ಲಿಂದ ಹೋಗ್ತಾ ಇರ್ಬೇಕು. ಹೇ ಸಾಹಸ ಸಿಂಹ ಜಯದ ದಳಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು. ನಾನು ಹಣ್ಣು ತಂದ್ಬಿಡೋಣ, ಇಲ್ಲ ಕಲಂಗಡಿ ಹಣ್ಣು ಏನಾದ್ರು ಬೇರೆ ತರ ಡಿಫ್ರೆಂಟ್ ಆಗಿಲ್ಲ ಹುಡುಕಿ ಒಂದು ವಯಸ್ಸು ಅಂಗಡಿ ಓಪನ್ ಇತ್ತು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು, ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಅಷ್ಟೇ.